ಇವತ್ತು ಹೊಲದ ಹತ್ರ ಹೋಗ್ತಾ ಇದ್ವಿ, ಹುಳಿ ಎಲ್ಲ ಬೆಳೆದು ಬಿಸಿಲಿಗೆ ಸಿಡ್ದೋಗ್ತಾ ಇದೆ ಅಂತ ಅಪ್ಪಂಗೆ ಫೋನ್ ಮಾಡಿದ್ರು ಊರಿಂದ. ಸೊ ಹಾಗಾಗಿ ಎದ್ದು ಎಲ್ಲರೂ ರೆಡಿಯಾಗಿ ಹೊಲದ ಕೆಲಸ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇವತ್ತು. ಬನ್ನಿ, ಹೋದ್ಮೇಲೆ ಏನೇನೆಲ್ಲ ಆಗುತ್ತೆ, ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ನಾನು ನಿಮ್ಗೆ ಇವತ್ತು. ನಾವು ಹೊಲ ತಲುಪೋಷ್ಟರಲ್ಲಿ ಅಪ್ಪ, ಅಕ್ಕ, ಆಂಟಿ ಎಲ್ಲ ಸೇರಿ ಎಷ್ಟಾಗುತ್ತೋ ಅಷ್ಟು ಹುರುಳಿ ಎಲ್ಲ ಕಿತ್ತು ಮೂಟೆಯಲ್ಲಿ ತುಂಬ್ತಾಯಿದ್ರು. ಜೊತೆಗೆ ಅಕ್ಕನ ಮಕ್ಕಳು ನಾವು ಬರ್ತೀವಿ ಅಂತ ನಮ್ಮ ಜೊತೆಗೆ ಬಂದರು. ಅಕ್ಕ ಇಟ್ಕೊಂಡು ಫುಲ್ ಸುಸ್ತಾಗ್ಬಿಟ್ಟು ಬರ್ತಾಯಿದ್ಲು. ಜೊತೆಗೆ ಅಣ್ಣ ಜಾಯ್ನ್ ಆದರು. ನಮ್ಮ ಮಕ್ಕಳು ನಾಷ್ಟ ಏನೂ ತಿಂದಿರಲಿಲ್ಲ. ಅದಕ್ಕೆ ಅಣ್ಣ ಎಲ್ಲ ಟಾರ್ಪಲೆಲ್ಲ ಹಾಕಿ ನಾಷ್ಟ ತೊಗೊಂಬಂದಿದ್ವಿ. ಅದನ್ನು ತಿನ್ನೋಣ ಅಂತ ರೆಡಿ ಮಾಡ್ತಾಯಿದ್ರು. ಹಾಗೆ ನೋಡೋಣ ಅಪ್ಪ ಎಷ್ಟೆಲ್ಲ ಕಿತ್ತಿದ್ದಾರೆ, ಏನು ಮಾಡಿದ್ದಾರೆ ಅಂತ ಹೋದೆ ನಾನು ಅಲ್ಲಿಗೆ. ಆವಾಗ ಅಪ್ಪ ಹುಳಿ ಎಲ್ಲ ಕಿತ್ತು ಕೈ ಒಪ್ಪಳೆ ಆಗಿರೋದು ತೋರಿಸ್ದಾಗಂತೂ ತುಂಬ ಬೇಜಾರಾಯಿತು. ವಯಸ್ಸಾದವರು ಕಷ್ಟಪಡ್ತಿದ್ದಾರೆ, ಆ ಟೈಮಲ್ಲಿ ಈ ಥರ ಕೈಯೆಲ್ಲ ಕುಯ್ಕೊಂಡು ಒಪ್ಪಳೆ ಬರ್ಸ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಏನು ಮಾಡೋದು ರೈತರು ಅಂತಂದಮೇಲೆ. ಹಾಗೆ ನಮ್ಮ ಚಿಕ್ಕೆ ಅಂತೂ ನಾನು ನೋಡಿ ನಕ್ಕೊಂಡು ಬರ್ತಾಯಿದ್ರು. ನಾವೆಲ್ಲ ಸಿಟಿಲಿ ಬೆಳೆದಿದ್ರು ಈ ಥರ ಬಂದು ಕೆಲಸ ಮಾಡ್ತೀವಿ ಅನ್ನೋದು ಅವರಿಗೆ ಐಡಿಯಾ ಕೂಡ ಇಲ್ಲ. ಆದರೂ ಕೆಲಸ ಮಾಡಲೇಬೇಕಲ್ಲ. ನೋಡಿ ಹುಳಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಸೊ ಇವಾಗ ಎಲ್ಲ ಕಿತ್ತು ಚೀಲದಲ್ಲಿ ತುಂಬ್ಕೊಂಡು ಹೋಗಿ ಬಿಸಿಲಲ್ಲಿ ಒಣಗಿಸಿ ಬಡ್ದು ಕಾಳೆಲ್ಲ ಬಿಡಿಸ್ಕೋಬೇಕು. ಅಲ್ಲಿದೆಯಲ್ಲ ಗುಡ್ಡ, ಚಿಕ್ಕವರಿರುವಾಗ ಹೋಗಿ ಆಟ ಆಡ್ತಾಯಿದ್ವಿ. ಬಟ್ ಇವಾಗ ಅಲ್ಲೆಲ್ಲ ಬೆಳವಣಿಗೆ ಆಗೋಗಿದೆ. ಅದು ಬೆಮಲ್ ಫ್ಯಾಕ್ಟ್ರಿ. ಹೊಲದಿಂದ ನಿಂತ್ಕೊಂಡು ನೋಡಿದ್ರೆ ಕಾಣಿಸ್ತಾ ಆಗುತ್ತೆ ಅಲ್ಲಿ. ಸೊ ಸುಂದರವಾದ ಪರಿಸರ, ತಂಪಾದ ಗಾಳಿ. ಆದರೆ ಬಿಸಿಲು ಮಾತ್ರ ಹಾಗೆ ಇತ್ತು ನೋಡಿ. ಇಲ್ಲೆಲ್ಲ ಹೋಗಿ ನಾವು ಆಟ ಆಡ್ಕೊಂಡು ಬಂದಿದ್ದೀವಿ. ಆದರೂ ನನ್ನ ಫೋನಲ್ಲಿ ಇಷ್ಟು ಚೆನ್ನಾಗಿ ಝೂಮ್ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಏರೋಪ್ಲೇನ್ ಬೇರೆ ಹೋಗ್ತಾಯಿತ್ತು. ಆ ಸೌಂಡಿಗೆ ಸುಮ್ಮನೆ ಏನೂ ಕೇಳಿಸ್ತಾ ಇರಲಿಲ್ಲ. ಡೈರೆಕ್ಟ್ ಹೊಲದ ಹತ್ರ ಬಂದಿದ್ದರಿಂದ ನಾಷ್ಟ ಏನೂ ಮಾಡಿರಲಿಲ್ಲ. ನಮ್ಮ ಚಿಕ್ಕಿ ಗೀ ರೈಸ್ ಮಾಡಿಕೊಂಡು ಬೋಂಡ ಮಾಡ್ಕೊಂಡು ಬಂದಿದ್ದರು. ನಾಚಿಕೆ ಬೇರೆ ಅವರಿಗೆ, ಕ್ಯಾಮ್ರಾ ನೋಡ್ತಿದ್ದಂಗೆ ನಾಚಿಕೆ. ಅಣ್ಣ ಆ ಕಡೆ ಹುಳ್ಳಿ ಕೀಳ್ತಾ ಇದ್ದ. ನಾನು, ಅಕ್ಕ, ಅಪ್ಪ ಮತ್ತು ಮಕ್ಕಳು ಏನೂ ತಿಂದಿರಲಿಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಅಡುಗೆ ಮಾಡಿ ಬುತ್ತಿ ಕಟ್ಟು ಕಳಿಸಿದ್ರು. ಅಪ್ಪ ಊಟಕ್ಕೆಲ್ಲ ರೆಡಿಯಾಗಿ ಕಾಯ್ಕೊಂಡು ಕೂತಿದ್ರು. ನಾವು ಅಪ್ಪಂಗೆ ನಗು, ನನ್ನ ಮಕ್ಕಳು ಇಷ್ಟೆಲ್ಲ ಬಂದು ಕೆಲಸ ಮಾಡ್ತಿದ್ದಾರ ಅನ್ನೋದೇ ಅಪ್ಪಂಗೆ ಒಂಥರ ಆಶ್ಚರ್ಯ. ಇದು ಚೇತು, ಇದು ಧನು. ನಾಷ್ಟ ಅವರು ಕೂಡ ತಿಂದಿರಲಿಲ್ಲ. ಇಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ಅಕ್ಕಂಗೆ ಬಡ್ಸೋಕ್ಕೆ ಹೇಳಿ ತಟ್ಟೆ ಹಿಡ್ಕೊಂಡು ಕಾಯ್ತಾ ಇದ್ವಿ ಊಟ ಯಾವಾಗ ಬರುತ್ತೆ ಅಂತ. ನೋಡಿ ಬಿಸಿ ಬಿಸಿ ರಾಗಿ ಹಿಟ್ಟು, ತರಕಾರಿ ಸಾರು. ನಾನೇ ಸಾಂಬಾರು ಮಾಡಿದ್ದು. ಸ್ವಲ್ಪ ಉಪ್ಪು ಕಮ್ಮಿ ಆಗೋಗಿತ್ತು ಅಂತ ಹೇಳಿದ್ರು ಅಪ್ಪ. ಬಟ್ ಹೋಗೋ ಟೈಮಲ್ಲಿ ಉಪ್ಪು ಕಟ್ಟಿಟ್ಟಿದ್ದೆ, ಮರ್ತು ಹೋಗ್ಬಿಟ್ಟೆ. ಆದರೆ ಈ ಪರಿಸರದ ಮಧ್ಯೆ ಕೂತ್ಕೊಂಡು ಊಟ ಮಾಡೋದೇ ಚೆಂದ. ಊಟ ಮೈಗೂ ಹಿಡಿಯುತ್ತೆ, ಮನಸ್ಸಿಗೂ ಹಿಡಿಯುತ್ತೆ. ನೋಡಿ ತರಕಾರಿ ಸಾಂಬಾರು, ಆಹಾ ಘಮ 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 ಅಂತಾಯಿತು. ಊಟ ಮುಗಿಸಿ ಅಕ್ಕ ತುಂಬಿದ ಹುಳಿ ಚೀಲ ಎಲ್ಲನೂ ಒಂದೊಂದೇ ತೊಗೊಂಡೋಗಿ ಸ್ಟೋರೇಜ್ ಮಾಡ್ತಾಯಿದ್ರು. ಯಾಕೆ ಅಂತಂದರೆ ಮಕ್ಕಳು ಕೂತ್ಕೊಳ್ಳೋಕ್ಕೆ ಯಾವುದೂ ಮರ ಇರಲಿಲ್ಲ. ಎಲ್ಲಿ ಬಿಸಿಲು ಜಾಸ್ತಿಯಾಗಿ ಮಕ್ಕಳಿಗೆ ಸನ್ಸ್ಟ್ರೋಕ್ ಆಗುತ್ತೆ ಅಂದ್ಬಿಟ್ಟು ಹುಳಿ ಚೀಲನೆಲ್ಲ ಸುತ್ತ ಇಟ್ಟು ಅದರಲ್ಲಿ ಟಾರ್ಪಲ್ ಕಟ್ಟು ಮನೆ ಥರ ಏನಾದರೂ ಮಾಡೋಣ ಅಂತ. ಆದರೆ ನಮ್ಮ ಮಕ್ಕಳು ಒಂದು ಸೆಕೆಂಡ್ ಗಾಬರಿ ಆದ. ಬಿಕಾಸ್ ಈ ಹುಳು ನೋಡ್ಬಿಟ್ಟು ನನಗೂ ಕೂಡ ಭಯ ಆಯಿತು. ನೋಡೋಕ್ಕೆ ತುಂಬ ಭಯಂಕರವಾಗಿತ್ತು. ಆದರೆ ಅದೇನೂ ಮಾಡ್ತಾ ಇರಲಿಲ್ಲ. ಅದ್ರ ಮೈ ಬಣ್ಣ ನೋಡಿ ಗಾಬರಿ ಆದ್ವಿ. ಸರಿ ಅಂತ ಹೇಳ್ಬಿಟ್ಟು ಅಣ್ಣ ಅದನ್ನು ಸೈಡಿಗೆ ಇಟ್ಟು ಈ ಕಡೆ ಮತ್ತೆ ಚಿಕ್ಕಿ ಕೆಲಸ ಶುರು ಹಾಕ್ಕೊಂಡು ನಾನು ಕೂಡ ಒಂಥರ ಕಿತ್ಕೊಂಡು ಬರ್ತಾ ಇದ್ದೆ ಹುಳಿ ಗಿಡನ. ತುಂಬ ಗಟ್ಟಿಯಾಗಿತ್ತು. ಅದು ಬಿಸಿಲು ಜಾಸ್ತಿ ಇರೋದ್ರಿಂದ ಗಿಡ ಕಿತ್ತ ತಕ್ಷಣ ಬೇಗ ಬರ್ತಾ ಇರಲಿಲ್ಲ. ಅಣ್ಣ ಒಂದು ಸೈಡು, ಚಿಕ್ಕಿ ಒಂದು ಸೈಡು. ಆ ಕಡೆ ಅಪ್ಪ ತುಂಬ ಬಿಸಿಲಿದ್ದಿದ್ದರಿಂದ ಮಾವಿನ ಗಿಡಕ್ಕೆ ನೀರು ಹಾಕ್ಕೊಂಡು ಬರ್ತಾಯಿದ್ರು. ನಮ್ಮ 2 ಪಿಳ್ಳೆಗಳು ಓಡಾಡ್ಕೊಂಡಿದ್ರು. ಸೊ ಇದು ನೋಡಿ, ಬೆಳಗ್ಗೆಯಿಂದ ಇಷ್ಟು ಹುಳಿ ಕಿತ್ತಿದ್ದೀವಿ, ಇನ್ನೂ ಅಷ್ಟು ದೂರ ಕೀಳೋದಿದೆ. ಅಪ್ಪ ಮಾಮೂಲಿ ಮಾವಿನಕಾಯಿ ಗಿಡಕ್ಕೆ ನೀರು ಹಾಕ್ಕೊಂಡು ಬರ್ತಾಯಿದ್ರು. ಆದರೂ ಬಿಸಿಲು ಸಿಕ್ಕಾಬಟ್ಟೆ, ಕೂರಕ್ಕಾಗ್ತಾ ಇರಲಿಲ್ಲ. ಚುರು ಚುರ ಅಂತ ಬಿಸಿಲು.
ಅಲ್ಲೋ ಇಲ್ಲೋ ಒಂದು ಸ್ವಲ್ಪ ಗಾಳಿ ಬೀಸಿದಾಗ ತಂಪು ಅನಿಸ್ತಾಯಿತ್ತು. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮತ್ತೆ ಬಿಸಿಲಾಗ್ತಾಯಿತ್ತು. ಅದ್ರಲ್ಲಿ ನಮ್ಮ ಚಿಕ್ಕಮ್ಮ ಇಷ್ಟಕ್ಕೆ ಹಿಂಗೆ ಅಂದ್ಬಿಟ್ರೆ ಹೆಂಗ್ರೋ ಹಿಂದಿನ ಕಾಲದಲ್ಲೆಲ್ಲ ಬೆಳಗ್ಗಿನ ಸಂಜೆವರೆಗೂ ದುಡ್ಕೊಂಬರ್ತಾಯಿದ್ವಿ ಅಂತ. ನೋಡಿ ನಮ್ಮ ಪಿಳ್ಳೆಗಳು ಕೂತ್ಕೊಳ್ಳೋಕ್ಕೆ ಶೆಡ್ ಆಗಿದೆ. ಆ ಕಡೆ JCB ಅವ್ರು ಏನೋ ಕೆಲಸ ಮಾಡಿಸ್ತಾಯಿದ್ರು. ಇಲ್ಲೆಲ್ಲ ನಾವು ಕಿತ್ತು ಗುಡ್ಡೆ ಹಾಕ್ಕೊಂಡು ಹೋಗ್ತಾಯಿದ್ರು ಹುಳ್ಳಿ ಗಿಡ ಎಲ್ಲನೂ. ಅದನ್ನ ಅಕ್ಕ ಒಂದು ಕಡೆ ಎಲ್ಲ ಸ್ಟೋರ್ ಮಾಡಿ ಚೀಲಕ್ಕೆ ತುಂಬಿ ಕೊನೆಗೆ ಆಟೋಗೆ ಹಾಕ್ಕೊಂಡು ಮನೆ ಕಡೆ ಹೋಗೋಣ ಅಂತ ರೆಡಿ ಆದ್ವಿ. ಅಣ್ಣಂದು ಆಟೋ ಇದ್ದಿದ್ದರಿಂದ ಅದ್ರ ಮೇಲೆಲ್ಲ ತುಂಬಿ ಇಟ್ಕೊಂಡು ಅಣ್ಣ ಕಟ್ಟಕ್ಕೆ ರೆಡಿ ಆದರು. ಏನು ಮಾಡೋದು, ಮಧ್ಯಾಹ್ನ 12:30 1 ಗಂಟೆ ಆಗೋಯ್ತು. ಸೊ ಬಿಸಿಲಲ್ಲಿ ಮಕ್ಕಳನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಟಾಫಟ ಅಂತ ಆಟೋದಲ್ಲಿ ತುಂಬಿಕೊಂಡು ಅಣ್ಣ ಕಟ್ಟಕ್ಕೆ ಶುರು ಮಾಡಿದ್ರು. ನಾವು ಉಳ್ದಿರೋದೆಲ್ಲ ಎತ್ಕೊಂಡು ಆಟೋದಲ್ಲಿ ಝೀ ಅಂತ ಹೋಗೋಕ್ಕೆ ರೆಡಿ ಆದ್ವಿ. ಹೆಂಗೆ ಕಾಣಿಸ್ತಾ ಇದ್ವಿ ನಾವು ಫಸ್ಟ್ ಟೈಮ್ ಅಂತ ಹೇಳಿದ್ರೆ, ಯಾರೋ ಪೇಪರ್ ಪ್ಲಾಸ್ಟಿಕ್ ಮಾಡೋರ್ತಾರೆ ಎಲ್ಲನೂ ಆಟೋದಲ್ಲಿ ತುಂಬಿಕೊಂಡು. ಕೇಳಿಸ್ಕೊಳ್ಳಿ ಏನು ಹೇಳ್ತಾರೆ ಅಂತ ಅವರೇನು. ಸೊ ಫೈನಲಿ ಎಲ್ಲ ತುಂಬಿಕೊಂಡು ಮನೆ ಕಡೆ ಹೊರಟ್ವಿ. ಇದು ನಮ್ಮ ಹೊಲಕ್ಕೆ ಹೋಗೋ ರೋಡು. ಸುತ್ತಮುತ್ತ ಎಲ್ಲ ಮಾವು, ಹುಳ್ಳಿ, ರಾಗಿ ಎಲ್ಲ ಕೆಲವು ಕಡೆ ಕಟ್ ಮಾಡಿಬಿಟ್ಟಿದ್ದಾರೆ. ಆದರೂ ಪರಿಸರ ನೋಡಿ ಎಷ್ಟು ಚೆನ್ನಾಗಿದೆ. ಆದರೆ ಇನ್ನಿದು ಎಷ್ಟು ದಿನ ಉಳಿಯುತ್ತೆ ಅನ್ನೋದು ಗೊತ್ತಿಲ್ಲ. ಇರೋವರೆಗೂ ಚೆನ್ನಾಗಿದ್ದು ಅದರಲ್ಲಿ ನಾವು ಬದುಕಿದ್ದೀವಿ ಅನ್ನೋದೊಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತಲ್ಲ, ಅದಷ್ಟೇ ಉಳ್ಕೊಳ್ಳುತ್ತೆ ಕೊನೆವರೆಗೂ. ಆದರೆ ಇವತ್ತು ಮಾಡಿದ ಕೆಲಸ ಎಲ್ಲ ಸಖತ್ತಾಗಿ ಮೈ ಬೆಂಡೆತ್ತಿತ್ತು.